ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ 2D ವಿಂಡೋ ಸಿಂಬಲ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ, ಅದರಲ್ಲಿ ಯಾವ್ಯಾವ ಥರ ಕ್ರಿಯೇಟ್ ಮಾಡ್ಬೋದು ಅಂತ ನೋಡೋಣ. ಮತ್ತು ಅದನ್ನು ಪ್ಲ್ಯಾನಲ್ಲಿ ಹೇಗೆ ಇನ್ಸರ್ಟ್ ಮಾಡೋದು ಅಂತ ಕೂಡ ನೋಡೋಣ. ಓಕೆ, ಸ್ಟಾರ್ಟ್ ಮಾಡೋಣ. ಸೊ ವಿಂಡೋ ಕ್ರಿಯೇಟ್ ಮಾಡೋದಕ್ಕೆ ನಾನು ರೆಕ್ಟ್ಯಾಂಗ್ಯುಲರ್ ಯೂಸ್ ಮಾಡ್ತಾ ಇದ್ದೀನಿ. ರೆಕ್ಟ್ಯಾಂಗ್ಯುಲರ್ನ ಸೆಲೆಕ್ಟ್ ಮಾಡಿ ಫಸ್ಟ್ ಪಾಯಿಂಟ್ ಮಾಡಿ ಡೈಮೆನ್ಷನ್ಸ್ ಬಂದು ಇಲ್ಲೂ ಕೂಡ ನೀವು ಪ್ರಾಪರಾಗಿ ಇಷ್ಟೇ ಡೈಮೆನ್ಷನ್ಸ್ ವಿಂಡೋ ಕ್ರಿಯೇಟ್ ಮಾಡ್ಕೋಬೇಕು ಅಂತೇನಿಲ್ಲ. ಒಂದು ನಿಮ್ಗೆ ಏನು ಓಪನಿಂಗ್ ಕೊಟ್ಟಿರ್ತಾರೆ, ಈಗ 3 ಫೀಟ್ ಓಪನಿಂಗ್ ಇದ್ದರೆ 3 ಫೀಟ್ಗೆ, 4 ಫೀಟ್ ಇದ್ದರೆ 4 ಫೀಟ್ಗೆ. ಅದಾದಮೇಲೆ ಆಲ್ಟರ್ನೇಟಿವ್ ಆಗಿ ಏನು ವಿಂಡೋಸ್ ಸೈಜಸ್ ಕೊಟ್ಟಿರ್ತಾರೆ ಅದಕ್ಕೆ ನಾವು ಅರೇಂಜ್ ಮಾಡ್ಬೋದು. ನಾವು ಕ್ರಿಯೇಟ್ ಮಾಡಿರೋದಂಥ ವಿಂಡೋ ಲೆಂತ್ ಬಂದು 3 ಫೀಟ್ ಇರೋವಂಥ ವಿಂಡೋ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಸೊ 3 ಫೀಟ್ 8. ಸೊ ವಿಡ್ತ್ ಬಂದು ನಾವು 9 ಇಂಚಸ್ ಕೊಡ್ತೀವಿ. ಮೇನ್ ವಾಲಲ್ಲಿ ನಮಗೆ 9 ಇಂಚಸ್ ವಾಲ್ ಥಿಕ್ನೆಸ್ ಇರುತ್ತೆ, ಪಾರ್ಟಿಷನ್ ವಾಲಲ್ಲಿ 6 ಇಂಚಸ್ ಇರುತ್ತೆ. ಸೊ ನಾನು ಫಸ್ಟು 9 ಇಂಚಸ್ ಇರೋವಂಥ ವಾಲ್ಗೆ ವಿಂಡೋಸ್ ಕ್ರಿಯೇಟ್ ಮಾಡ್ಕೋತಿರೋದ್ರಿಂದ 9 ಇಂಚಸ್ ವಿಡ್ತ್ ಕೊಡ್ತಾ ಇದ್ದೀನಿ. ಎಂಟರ್. ಸೊ ನೀವು ಇಲ್ಲಿ ನೋಡ್ಬೋದು ರೆಕ್ಟ್ಯಾಂಗ್ಯುಲರು ಕ್ರಿಯೇಟ್ ಆಯಿತು. 3 ಫೀಟಲ್ಲಿ 9 ಇಂಚಸಲ್ಲಿ ನಮಗೆ ರೆಕ್ಟ್ಯಾಂಗ್ಯುಲರ್ ಕ್ರಿಯೇಟ್ ಆಗಿದೆ. ಸೊ ಇದಕ್ಕೆ ನಾವು ಲೈನ್ ಮಿಡ್ ಪಾಯಿಂಟ್ ಯೂಸ್ ಮಾಡಿ ಒಂದು ಲೈನ್ನ ಕ್ರಿಯೇಟ್ ಮಾಡ್ಕೋತೀವಿ. ಇದಾದಮೇಲೆ ನಾವು ಆಫ್ಸೆಟ್ ತೊಗೋತೀವಿ. 9 ಇಂಚ್ ಇರೋದ್ರಿಂದ ನಾನು ಆಫ್ಸೆಟ್ ಡಿಸ್ಟೆನ್ಸ್ ಬಂದು 1 ಇಂಚ್ಗೆ ಬೋತ್ ಸೈಡ್ ಆಫ್ಸೆಟ್ ತೊಗೋತೀನಿ. ಸೊ ನಾವು ಈ ಥರ ವಿಂಡೋ ಸಿಂಬಲ್ನ 2Dನಲ್ಲಿ ಕ್ರಿಯೇಟ್ ಮಾಡ್ಕೋತೀವಿ. ಓಕೆ, ಸೊ ಇದಕ್ಕೆ ನೀವು ಛಜ್ಜ ಕ್ರಿಯೇಟ್ ಮಾಡ್ತೀರಂತಂದರೆ ಛಜ್ಜ ಕೂಡ ಕ್ರಿಯೇಟ್ ಮಾಡ್ಬೋದು. ಸೊ ನಾನು ಛಜ್ಜ ಕ್ರಿಯೇಟ್ ಮಾಡೋದಕ್ಕೆ ಪಾಲಿಲೈನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಛಜ್ಜಾಗೆ ಈ ಸೈಡ್ ಡಿಸ್ಟೆನ್ಸ್ ಬಂದು ನಾನು 6 ಇಂಚ್ ಕೊಡ್ತಾ ಇದ್ದೀನಿ. 6 ಇಂಚ್ ನೀವು ಡೈರೆಕ್ಟ್ ಲೈನ್ನಾದರೂ ಕ್ರಿಯೇಟ್ ಮಾಡ್ಬೋದು, ಅಥವಾ ನೀವು ಈಗ ಎಕ್ಸ್ಟೆಂಡ್ ಲೈನ್ನ ಯೂಸ್ ಮಾಡಿ ಡ್ರ್ಯಾಗ್ ಮಾಡಿ 6 ಇಂಚ್ ಅಂತ ಎಂಟರ್ ಕೊಟ್ಟರೆ ನಿಮಗೆ 6 ಇಂಚಲ್ಲಿ ಪಾಯಿಂಟ್ ತೊಗೊಳುತ್ತೆ. ಅದಾದಮೇಲೆ ನೀವು ಛಜ್ಜ ಲೈನ್ನ ಕ್ರಿಯೇಟ್ ಮಾಡ್ಬೋದು. ಸೊ ಈ ಸೈಡ್ ಬಂದು ನಾನು 1 ಫೀಟ್ ಛಜ್ಜ ಡಿಸ್ಟೆನ್ಸ್ ಕೊಡ್ತಾ ಇದ್ದೀನಿ. ಸೊ ಈ ಸೈಡ್ ನಮಗೆ 3 ಫೀಟ್ ಇದೆ, 3 ಫೀಟ್ 6 ಇಂಚ್, ಈ ಸೈಡ್ ಕೂಡ 6 ಇಂಚ್, ಟೋಟಲ್ 4 ಫೀಟ್. ಸೊ ಡೌನ್ವರ್ಡ್ ಸೈಡ್ ಅಗೇನ್ 1 ಫೀಟ್ 8. ಸೊ ನಾವು ಈ ಥರ ಛಜ್ಜ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ನಾವು ಛಜ್ಜಾಗೆ ಡಿಫ್ರೆಂಟ್ ಲೈನ್ ಪ್ಯಾಟ್ರನ್ನ ಕೊಡೋಣ. ಸೊ ಲೈನ್ನ ಸೆಲೆಕ್ಟ್ ಮಾಡಿ ಬೈ ಲೇಯರಲ್ಲಿ ಅದರ್ಸಲ್ಲಿ ನಮಗೆ ಲೈನ್ ಆ್ಯಡ್ ಆಗಿಲ್ಲ. ಸೊ ಲೈನ್ಸ್ನ ಲೋಡ್ ಮಾಡ್ಕೊಳ್ಳೋಣ. ಸೊ ಡಾಟೆಡ್ ಲೈನ್ ತೊಗೋತಾ ಇದ್ದೀನಿ. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು ಅಗೇನ್ ಲೈನ್ ಸೆಲೆಕ್ಟ್ ಮಾಡಿ ಬೈ ಲೇಯರಲ್ಲಿ ಡ್ಯಾಶಸ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿದ್ರೆ ಆಯಿತು. ಸೊ ಲೈನ್ ಪ್ಯಾಟ್ರನ್ ಪ್ರಾಪರಾಗಿ ಅಪ್ಲೈ ಆಗಿಲ್ಲ. ಸೊ ಅದನ್ನು ಅರೇಂಜ್ ಮಾಡೋದಕ್ಕೆ ನಾವು ಪ್ರಾಪರ್ಟಿ ಟೇಬಲ್ ಯೂಸ್ ಮಾಡ್ತಾ ಇದ್ದೀನಿ. ಪ್ರಾಪರ್ಟಿ ಟೇಬಲ್ಗೆ ಶಾರ್ಟ್ಕಟ್ ಕೀ ಬಂದು Ctrl+1. ಸೊ ಇಲ್ಲಿ ನೀವು ಲೈನ್ ಟೈಪ್ ಸ್ಕೇಲ್ನ ಚೇಂಜ್ ಮಾಡಿದ್ರೆ ನೀವು ಪ್ರಾಪರಾಗಿ ವೀವ್ ಆಗುತ್ತೆ. ಸೊ 0.2 ಕೊಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು ಪ್ಯಾಟ್ರನ್ ಪ್ರಾಪರಾಗಿ ಅರೇಂಜ್ ಆಯಿತು. ಸೊ ನೀವು ಈ ಥರ ಚೇಂಜ್ ಮಾಡ್ಕೋಬೋದು. ಸೊ ಅದಾದಮೇಲೆ ನೀವು ಕಲರ್ ಅಪ್ಲೈ ಮಾಡಬೇಕಂದ್ರೆ ಕಲರ್ ಕೂಡ ಅಪ್ಲೈ ಮಾಡ್ಬೋದು. ಸೊ ವಿಂಡೋ ಕೂಡ ನಾನು ಬೇರೆ ಕಲರ್ ತೊಗೋತಾ ಇದ್ದೀನಿ. ಸೊ ನೀವು ಈ ಥರನೂ ಒಂದು ವಿಂಡೋ ಪ್ಯಾಟರ್ನ ಕ್ರಿಯೇಟ್ ಮಾಡ್ಬೋದು, ಅಥವಾ ನೀವು ಸಿಂಪಲ್ಲಾಗಿರೋದು ಕ್ರಿಯೇಟ್ ಮಾಡ್ತೀರಂತಂದರೆ ನೀವು ಇನ್ನೊಂದು ಟೈಪ್ ಕ್ರಿಯೇಟ್ ಮಾಡ್ಬೋದು. ಸೊ ಡೌನ್ವರ್ಡ್ 9 ಇಂಚಸ್ ಇರೋದು ಕ್ರಿಯೇಟ್ ಮಾಡಿ. ಸೊ ಆಫ್ಸೆಟ್ ಡಿಸ್ಟೆನ್ಸ್ ವೆಟ್ ಬಂದು 3 ಫೀಟ್ 8. ಸೊ ಸೆಲೆಕ್ಟ್ ಮಾಡಿದ್ರೆ ಸೊ ಈಗ ಕ್ರಿಯೇಟ್ ಮಾಡಿದ್ಮೇಲೆ ನಾವು ಲೈನ್ L8 ಈ ಥರ ಲೈನ್ಸಲ್ಲಿ ಕೂಡ ವಿಂಡೋಸ್ನ ರೆಪ್ರೆಸೆಂಟ್ ಮಾಡ್ತೀವಿ. ನೀವು ಹೀಗೆ ಕೂಡ ಕ್ರಿಯೇಟ್ ಮಾಡ್ಕೋಬೋದು, ಅಥವಾ ಇದನ್ನೇ ನಾವು 2 ಲೈನ್ಸ್ ಆಗಿ ತೊಗೋಬೋದು. ಸೊ ಕಾಪಿ ತೊಗೋತಾ ಇದ್ದೀನಿ CP8. ನೀವು ಡೈರೆಕ್ಟಾಗಿ ವಿಂಡೋನ ಪ್ಲ್ಯಾನಲ್ಲಿ ಕೂಡ ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ಆಫ್ಸೆಟ್ ಡಿಸ್ಟೆನ್ಸ್ ಬಂದು 1 ಇಂಚ್. ಸೊ ನೀವು ಹೀಗೆ ವಿಂಡೋಸ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ಇದಕ್ಕೂ ಕಲರ್ ಅಪ್ಲೈ ಮಾಡ್ತೀನಿ. ಸೊ ನೀವು ಹೀಗೆ ವಿಂಡೋಸ್ ಕ್ರಿಯೇಟ್ ಮಾಡಿದ್ಮೇಲೆ ಪ್ಲ್ಯಾನ್ಗೆ ಹೇಗೆ ಅಡ್ಜಸ್ಟ್ ಮಾಡೋದು ಅಥವಾ ಡಿಫ್ರೆಂಟ್ ಲೆಂತಲ್ಲಿ ನಾವು ಹೇಗೆ ವಿಂಡೋಸ್ನ ಸೆಟ್ ಮಾಡೋದು. ಸೊ ಇದು 3 ಫೀಟ್ ಇದೆ, ನಿಮಗೆ ನೆಕ್ಸ್ಟು 4 ಫೀಟಲ್ಲಿ ವಿಂಡೋ ಚೇಂಜ್ ಮಾಡಬೇಕು ಅಂತಂದರೆ ನಾನು ಇದನ್ನೇ ಕಾಪಿ ಮಾಡ್ಕೋತೀನಿ CP8. ಹೇಗೆ ಅಡ್ಜಸ್ಟ್ ಮಾಡೋದು ಆ ಡಿಸ್ಟೆನ್ಸ್ಗಳಿಗೆ ಅಂತ ನೋಡೋಣ. ನಾವು ಹೇಗೆ ವಿಂಡೋ ಲೆಂತನ್ನ ಅಡ್ಜಸ್ಟ್ ಮಾಡ್ತೀವಿ ಅಂತ ಅಂದರೆ ನಾವು ಅದಕ್ಕೆ ಸ್ಟ್ರೆಚ್ ಕಮೆಂಟ್ನ ಯೂಸ್ ಮಾಡ್ತೀವಿ. ಸೊ ನೀವು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಯಾವ ಸೈಡು ಸ್ಟ್ರೆಚ್ ಆಗಬೇಕೋ ಆ ಸೈಡ್ ಆಫ್ ಪೋರ್ಷನ್ಸ್ ಮಾತ್ರನೇ ಸೆಲೆಕ್ಟ್ ಮಾಡಿಕೊಂಡು
ಸ್ಟ್ರೆಚ್ನ ಸೆಲೆಕ್ಟ್ ಮಾಡಿ ಬೇಸ್ ಪಾಯಿಂಟ್ನ ಸೆಲೆಕ್ಟ್ ಮಾಡಿದ್ರೆ ನೀವು ನೋಡ್ಬೋದು ಸ್ಟ್ರೆಚ್ ಆಗ್ತಾ ಇದೆ. ಸೊ ನಮಗೆ ಈ ವಿಂಡೋ ಡಿಸ್ಟೆನ್ಸ್ ಬಂದು 3 ಫೀಟ್ ಇದೆ. ಸೊ ನೀವೀಗ 4 ಫೀಟ್ ಕ್ರಿಯೇಟ್ ಮಾಡಬೇಕು ಅಂತಂದರೆ 3 ಫೀಟ್ ಇರೋದನ್ನ ಇನ್ನು 1 ಫೀಟ್ ಡಿಸ್ಟೆನ್ಸ್ನ ಆ್ಯಡ್ ಮಾಡಿದ್ರೆ ಪ್ರಾಪರಾಗಿ ಸ್ಟ್ರೆಚ್ ಆಗುತ್ತೆ. 1 ಫೀಟ್ ಎಂಟರ್. ಸೊ ನೀವಿಲ್ಲಿ ನೋಡ್ಬೋದು 1 ಫೀಟ್ಗೆ ವಿಂಡೋ ಅಡ್ಜಸ್ಟ್ ಆಗಿದೆ. ನೀವು ಡೈಮೆನ್ಷನ್ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್ ನೀವಿಲ್ಲಿ ನೋಡಿ 4 ಫೀಟಲ್ಲಿ ವಿಂಡೋ ಸ್ಟ್ರೆಚ್ ಆಗಿದೆ. ಸೊ ನೀವು ಹೀಗೆ ವಿಂಡೋನ ಅಡ್ಜಸ್ಟ್ ಮಾಡ್ಬೋದು. ಸೊ ನೀವು ಡಿಕ್ರೀಸ್ ಕೂಡ ಮಾಡ್ಕೋಬೋದು, ಅಥವಾ ನೀವು 3 ಫೀಟ್ 6 ಇಂಚಸ್ ಬೇಕಂದರೆ ಹಾಗೂ ಮಾಡ್ಬೋದು. ಅಗೇನ್ ಸೆಲೆಕ್ಟ್ ಮಾಡಿ ಸ್ಟ್ರೆಚ್ಗೆ ಶಾರ್ಟ್ಕಟ್ ಕೀ ಬಂದು ಎಸ್, ಎಂಟರ್. ಸೊ ಬೇಸ್ ಪಾಯಿಂಟ್ ಅದಾದಮೇಲೆ ನೀವು ಡಿಕ್ರೀಸ್ ಅಥವಾ ಇನ್ಕ್ರೀಸ್. ಸೊ 3 ಫೀಟ್ ಇದೆ, ನಾನು 6 ಇಂಚಸ್ ಕೊಡ್ತಾ ಇದ್ದೀನಿ, ಎಂಟರ್. ಸೊ 3 ಫೀಟ್ 6 ಇಂಚಸ್ ಆಗಿರುತ್ತೆ. ನೀವು ಡೈಮೆನ್ಷನ್ ಚೆಕ್ ಮಾಡಬೇಕಂದ್ರೆ ಚೆಕ್ ಕೂಡ ಮಾಡ್ಕೋಬೋದು. ಓಕೆ, ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಸ್ಟ್ರೆಚ್ಗೆ ಶಾರ್ಟ್ಕಟ್ ಕೀ ಎಸ್, ಎಂಟರ್. ಸೊ ಬೇಸ್ ಪಾಯಿಂಟ್ ಸೆಲೆಕ್ಟ್ ಮಾಡಿ ಡಿಕ್ರೀಸ್ ಮಾಡಿದ್ರೆ, ಸೊ ನೀವು 6 ಇಂಚಸ್ ಡಿಕ್ರೀಸ್ ಆಗಬೇಕಂದ್ರೆ 6 ಇಂಚಸ್ ಕೊಡಬೇಕು. 1 ಫೀಟ್ ಡಿಕ್ರೀಸ್ ಆಗಬೇಕಂದ್ರೆ 1 ಫೀಟ್ ಕೊಡಬೇಕು. ಸೊ ನಾನು 6 ಇಂಚಸ್ ಕೊಡ್ತಾ ಇದ್ದೀನಿ, ಎಂಟರ್. ಸೊ ಇವಾಗ ಇದು ಲೆಂತ್, ವಿಂಡೋ ಲೆಂತ್ ಬಂದು 2 ಫೀಟ್ 6 ಇಂಚಸ್ ಇರುತ್ತೆ. ಸೊ 2 ಫೀಟ್ 6 ಇಂಚಸ್. ಸೊ ನೀವು ಹೀಗೆ ಚೇಂಜ್ ಮಾಡ್ಕೋಬೋದು. ಸೊ ಪ್ಲ್ಯಾನಲ್ಲಿ ಹೇಗೆ ಪ್ಲೇಸ್ ಮಾಡೋದು ನೋಡೋಣ. ಸೊ ಈ ಪ್ಲ್ಯಾನ್ಗೆ ವಿಂಡೋ ಫಿಕ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಡಬ್ಲ್ಯೂ ಮತ್ತು W1 2 ಟೈಪ್ಸ್ ಆಫ್ ವಿಂಡೋಸ್ ಇದೆ. ಸೊ ಡಬ್ಲ್ಯೂಗೆ 4 ಫೀಟ್ ಇರೋವಂಥ ವಿಂಡೋಸು, W1ಗೆ 3 ಫೀಟ್ ಇರೋವಂಥ ವಿಂಡೋಸ್ ಇರೋದು ಸೈಜಸ್ಸು. ಸೊ ಅದನ್ನು ಫಿಕ್ಸ್ ಮಾಡೋಣ. ಸೊ ನಾವು ಇಲ್ಲೂ ಕೂಡ ವಿಂಡೋಸ್ನ ಕಾಪಿ ತೊಗೊಂಡು ರೊಟೇಟ್ ಮಾಡ್ಕೋಬೇಕಾಗುತ್ತೆ. ವಿಂಡೋಸ್ ಸೆಲೆಕ್ಟ್ ಮಾಡಿ CP8, ಸೊ ಪ್ಲೇಸ್ ಮಾಡೋಣ. ಸೊ ಇದೊಂದು ವಿಂಡೋ ಮೂವ್ ಮಾಡ್ತಾ ಇದ್ದೀನಿ, ಎಂಟರ್. ಸೊ ಮಿಡ್ ಪಾಯಿಂಟ್ನ ತಗೊಂಡು ಆರ್ಥೋ ಆಫ್ ಮಾಡಿ, ಸೊ ಈ ಲೈನ್ ಮಿಡ್ ಪಾಯಿಂಟ್ಗೆ ಪ್ಲೇಸ್ ಮಾಡಿದ್ರೆ ಸೊ ನೀವು ಈ ಥರ ಪ್ಲೇಸ್ ಮಾಡ್ಬೋದು. ಸೊ ಈ ವಿಂಡೋ ಆಗಿರೋದ್ರಿಂದ ಇದು ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಎಂಟರ್. ಸೊ ಈ ಲೈನ್ ಮಿಡ್ ಪಾಯಿಂಟ್. ಸೊ ನೀವು ಹೀಗೆ ವಿಂಡೋಸ್ನ ಪ್ಲೇಸ್ ಮಾಡ್ಬೋದು. ಓಕೆ, CP8. ಸೊ ಹೀಗೆ ವಿಂಡೋಸ್ನ ಪ್ಲೇಸ್ ಮಾಡೋದು. ಓಕೆ, ಕ್ಲಿಯರ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.